Namaste, happy morning, all of you. Excellent morning. Welcome. ನಾವು ಈ ಒಂದು 28 ಡೇಸ್ ಮ್ಯಾಜಿಕಲ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಜರ್ನಿಯಲ್ಲಿ ಡೇ 22ಗೆ ಬಂದಿದ್ದೀವಿ. ಇಟ್ ಫೀಲ್ಸ್ ಸೋ ಆಸಮ್. 21 ಡೇಸ್ ನನ್ನ ಜೊತೆ ಜರ್ನಿಯಲ್ಲಿ ಇದ್ದೀರಾ. ಡೇ 0 ಸೇರಿಸಿದ್ರೆ 22 ಆಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಅಥವಾ ಮಿಡ್ಲ್ ಅಲ್ಲಿ ಜಾಯ್ನ್ ಆಗಿದ್ದೀರಾ, ಡೇ 0 ಇಂದ ಶುರು ಮಾಡಿ ಈ ಒಂದು ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಪಡ್ಕೊಳ್ಳಿ. ಪ್ರತಿದಿನದ ಒಂದು ಪ್ರಾಕ್ಟೀಸಸ್ ನ ಫಾಲೋ ಮಾಡಿ. We are reading this book called The Magic. ರಾಂಡಾ ಬರ್ನೆ ಅವರ ಮ್ಯಾಜಿಕ್ ಬುಕ್ ನ ನಾನು ಕನ್ನಡದಲ್ಲಿ ಅನುವಾದ ಮಾಡಿ ನಿಮ್ಗೆ ಪ್ರತಿದಿನದ ಪ್ರಾಕ್ಟೀಸಸ್ ನ ಕೊಡ್ತಾ ಇದ್ದೀನಿ. ಐ ಆಮ್ ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನನ್ನ ಹೆಸರು ಗೋಪಿಕೃಷ್ಣ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. ಲೆಟ್ಸ್ ಸ್ಟಾರ್ಟ್ ಅವರ್ ಟುಡೇ ಡೇ 22. The chapter name is Before Your Very Eyes. I repeat, ಚಾಪ್ಟರ್ ಹೆಸರು ಬಿಫೋರ್ ಯುವರ್ ವೆರಿ ಐಸ್. ಅಂದ್ರೆ ಅರ್ಥ ನಮ್ಮ ಕಣ್ಮುಂದೆನೆ, ಬಿಫೋರ್ ಯುವರ್ ವೆರಿ ಐಸ್, ನಮ್ಮ ಕಣ್ಮುಂದೆನೆ ಏನೆಲ್ಲ ನಡೆಯುತ್ತೆ ಅಥವಾ ಏನು ಅಚೀವ್ ಮಾಡ್ಬೋದು ಅಂತ ಹೇಳಿ. ಓಕೆ, ಕೋಟ್, ದಿಸ್ ವರ್ಲ್ಡ್ ಆಫ್ಟರ್ ಆಲ್ ಅವರ್ ಸೈನ್ಸ್ ಅಂಡ್ ಸೈನ್ಸಸ್ is still a miracle, wonderful, incredible, magical and more to be whosoever will think of it. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಎಷ್ಟು ಜಾಸ್ತಿ ನಾವು ಸೈನ್ಸ್ ಬಗ್ಗೆ ಆಳವಾಗಿ ಹುಡುಕ್ತಾ ಹೋಗ್ತೀವೋ ಎಲ್ಲ ಒಂದು ವಿಸ್ಮಯನ ಅನ್ಸುತ್ತಲ್ವಾ. ಬಿಕಾಸ್ ಇಟ್ಸ್ ಸೋ ವಂಡರ್ಫುಲ್. ನಮ್ಮ ಒಂದು ಈ ಪ್ರಪಂಚ, ಈ ಜಗತ್ತೇ ಒಂದು ವಿಸ್ಮಯಕಾರಿಯಾಗಿದೆ. ದಟ್ ಈಸ್ ವೈ ಇಟ್ಸ್ ಸೋ ಮ್ಯಾಜಿಕಲ್. ಸೊ ಲೆಟ್ಸ್ ಕಂಟಿನ್ಯೂ. 7 years ago, when I first discovered the secret and the magical power of gratitude, I made a list of all my desires. It was a long list. At that time, there seemed to be no possible way my desires could come true. Nevertheless, I took a top 10 desire and I carried them with me on a piece of paper every day. Whenever I had an opportunity, I would take out my list and read it out, giving as much as gratitude for each desire I could, as though I had received it. With number 1 desire, the desire I wanted more than anything else, I kept it constantly in my mind, and I would say the magic word, thank you, thank you, thank you, for multiple times in a day, and feel as if I had come true. One by one, my every desire on my list magically appeared before my very eyes. As I received my desire, I would come them off my list, and when I had new desires, I would add them to my list. Andre 7 years back, there is discovered, ಈ ಒಂದು ಆಥರ್ ಡಿಸ್ಕವರ್ ಮಾಡಿದ್ರು ಏನಂತ ಹೇಳಿ, ಈ ಒಂದು ಸೀಕ್ರೆಟ್ ಬುಕ್ ಮತ್ತೆ ಈ ಮ್ಯಾಜಿಕಲ್ ಪವರ್ ಆಫ್ ಗ್ರಾಟಿಟ್ಯೂಡ್ ನ ಕಲ್ತ ನಂತರ ದೇ ಮೇಡ್ ಅ ಲಿಸ್ಟ್, ಆಲ್ ದ ಡಿಸೈರ್ಸ್. ಅವ್ರಿಗೆ ಲೈಫಲ್ಲಿ ಏನೇನೆಲ್ಲ ಆಸೆಗಳಿತ್ತು, ವಿಶಸ್ ಇತ್ತು, ಎಲ್ಲನೂ ಲಿಸ್ಟ್ ಮಾಡ್ಕೊಂಡ್ರು. ಇನ್ಫ್ಯಾಕ್ಟ್ ತುಂಬಾ ಉದ್ದದ ಲಿಸ್ಟ್ ಆಗಿತ್ತು. ಬಟ್ ಅದರಲ್ಲಿ ಟಾಪ್ 10 ಡಿಸೈರ್ಸ್ ನ ತಗೊಂಡ್ರು. ಎವ್ರಿ ಡೇ ಒಂದು ಪೇಪರ್ ಮೇಲೆ ಬರ್ಕೊಂಡು ಆ ಪೇಪರ್ನ ಹೋಲ್ ಡೇ ಕ್ಯಾರಿ ಮಾಡ್ತಾ ಇದ್ರು. ಆದಾಗೆಲ್ಲ ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ರು, ಓದ್ತಾ ಇದ್ರು, ಅಂಡ್ ಪ್ರತಿಯೊಂದಕ್ಕೂ ಫೀಲ್ ಮಾಡ್ತಾ ಆಸ್ ಇಫ್ ಆಲ್ರೆಡಿ ಅದೆಲ್ಲ ನನ್ನ ಕಣ್ಮುಂದೆ ಅಚೀವ್ ಆಗಿದೆ ಅನ್ನೋ ರೀತಿ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಇದ್ರು. ಅಂಡ್ ಟಾಪ್ 1 ಇಂಪಾರ್ಟೆಂಟ್, ದಿ ಮೋಸ್ಟ್ ವಿಶ್ ಯಾವ್ದಿತ್ತು, ಡಿಸೈರ್ ಯಾವ್ದಿತ್ತು, ಅದನ್ನ ಆಲ್ ದ ಡೇ ಮೈಂಡ್ ಅಲ್ಲಿ ಇಟ್ಕೊಳ್ತಾ ಇದ್ರು. ನೆನಪಾದಾಗೆಲ್ಲ ಥ್ಯಾಂಕ್ ಯು ಅಂತ ಹೇಳಿ ಫೀಲ್ ಮಾಡ್ತಾ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಇದ್ರು. ಓಕೆ, ಸೊ ಒನ್ ಆಫ್ ಮೈ ಡಿಸೈರ್ ಫ್ರಮ್ ಮೈ ಒರಿಜಿನಲ್ ಲಾಂಗ್ ಲಿಸ್ಟ್ ವಾಸ್ to travel to Bora Bora near Tahiti. After spending a beautiful week at the exact place in Bora Bora I had listed, another beautiful thing happened. I was flying to the mainland of Tahiti on my way home when the aeroplane stopped en route to pick up passengers. The flight had been empty, but it filled to be brim with the native Tahitians, and suddenly laughter, smiling faces, and a happiness that was palpable surrounded me. ಅಂದ್ರೆ ಅವರ ಒಂದು ಫಸ್ಟ್ ಡಿಸೈರ್ ಯಾವ್ದಿತ್ತು ವಿಶ್ ಅಲ್ಲಿ ಅಂತ ಹೇಳಿದ್ರೆ, ವಿಶ್ ಲಿಸ್ಟ್ ಅಲ್ಲಿ ಅಂದ್ರೆ ಅವರು ಬೋರಾ ಐಲ್ಯಾಂಡ್, ಬೋರಾ ಪ್ಲೇಸ್ಗೆ ಹೋಗ್ಬೇಕಂತ ಹೇಳಿ
ತಹಿತಿನಲ್ಲಿ ಅಲ್ಲಿಗೆ ಡಿಸೈರ್ ಇಟ್ಕೊಂಡಿದ್ರು. ಸೊ ದಟ್ ಕೇಮ್ ಟ್ರೂ, ದಟ್ ಕಮ್ ಟ್ರೂ. ಓಕೆ, ಅವ್ರು ಯಾವಾಗ ನಿಜ ಆಯ್ತು, ಅದ್ರ ಜೊತೆಗೆ ಬೇರೆ ವಿಷಯಸ್ ಕೂಡ ಕಂಪ್ಲೀಟ್ ಆಗಿದೆ. ಆ ಒಂದು ಇದನ್ನ ಈ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ. So as I enjoyed the short flight with these beautiful people, it became crystal clear to me the reason why they were so happy. They were grateful to be alive. They were grateful to be on an aeroplane. They were grateful to be with each other. They were grateful for where they were going. They were grateful for everything. I could have stayed on the plane and traveled around the world with them. It felt so good to be with them. And then it stuck to me. I had just received my final desire. Bora Bora was the last desire on my original list, long list. And the reason I was on that plane was before my eyes was gratitude. Okay. So ಆ ಒಂದು ಪ್ಲೇನ್ ಅಲ್ಲಿ ಯಾರಿದ್ರು, ಆ ಒಂದು ನೇಟಿವ್, ಆ ಜಾಗದ ಒಂದು ಲೋಕಲ್ ಪೀಪಲ್ ಇದ್ರು, ತಿಹಾತಿಯನ್ಸ್. ದೇ ವರ್ ಸೋ ಹ್ಯಾಪಿ, ದೇ ವರ್ ಸೋ ಎಂಜಾಯ್ಫುಲ್. ಎಲ್ಲದಕ್ಕೂ ಖುಷಿ ಪಡ್ತಾ ಇದ್ರು, ಎಲ್ಲದಕ್ಕೂ ತುಂಬಾ ಗ್ರಾಟಿಟ್ಯೂಡ್ ನ ಹ್ಯಾಪಿ ಆಗಿರ್ತಾ ಇದ್ರು. ಸೊ ದಿಸ್ ಆಥರ್ ದೇ ರಿಯಲೈಸ್, ಯಾಕೆ ಇವ್ರು ಎಷ್ಟೆಲ್ಲ ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ, ಬಿಕಾಸ್ ಶಿ ಮ್ಯಾನಿಫೆಸ್ಟೆಡ್, ಅವರು ಮ್ಯಾನಿಫೆಸ್ಟ್ ಮಾಡಿರಂಥದ್ದು. ಏನಂತ ಹೇಳಿ, ಅವರ ಲಿಸ್ಟ್ ಅಲ್ಲಿ ಈ ಒಂದು ಬೊರ ಬೊರ ಟ್ರಾವೆಲ್ ಮಾಡ್ಬೇಕಂತಿದ್ದು ಆಕ್ಚುಲಿ ಫಸ್ಟ್ ಅಲ್ಲ, ಲಾಸ್ಟ್ ಅಲ್ಲಿ ಇದ್ದಿದ್ದು. ಬಟ್ ಆ ಲಾಸ್ಟ್ ಅಲ್ಲಿ ಇದ್ದಿದ್ದು ತುಂಬಾ ಬೇಗ ಅಚೀವ್ ಆಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಬಿಕಾಸ್ ಶಿ ಹ್ಯಾಡ್ ಸೋ ಮಚ್ ಆಫ್ ಗ್ರಾಟಿಟ್ಯೂಡ್. ಆ ಗ್ರಾಟಿಟ್ಯೂಡ್, ಆ ವ್ಯಕ್ತಿಗಳೆಲ್ಲ ಗ್ರಾಟಿಟ್ಯೂಡ್ ಅಷ್ಟು ಫೀಲ್ ಮಾಡ್ತಾರೆ. ಸೊ ಶಿ ಹ್ಯಾಡ್ ಟು ಬಿ ವಿತ್ ದೆಮ್. ಅದಕ್ಕೆ ಈ ಲಾಸ್ಟ್ ಅಲ್ಲಿ ಇದ್ದಿರೋ ವಿಶ್ ಕೂಡ ತುಂಬಾ ಬೇಗ ಅಚೀವ್ ಆಯ್ತು. ಬಿಕಾಸ್ ಗ್ರಾಟಿಟ್ಯೂಡ್ ಅಟ್ರಾಕ್ಟೆಡ್ ಗ್ರಾಟಿಟ್ಯೂಡ್, ರೈಟ್? ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ? ಸೇಮ್ feelings attract same feelings. So gratitude attracted gratitude. So those people were so grateful. That's why ee wish enaitu begane fulfill aita avrige. I have shared this story as an inspiration for you, because no matter how big your desire seems to be, you can receive them through gratitude. Even more than that, gratitude will bring joy and happiness for life that you have never felt before. And that is truly priceless. From the time I began using gratitude, the law of attraction, to the time I received the final desire on my original list was 4 years. To give you an idea of the enormous of receiving all my desires in that amount of time, when I created my desire list, my company was $2 million in debt. And I had 2 months before I could force to shut it down, and would lose my home before I owned. The money I owed to my personal credit card was small fortune, and yet on my desire list was to own a big house overlooking the ocean, to travel the exotic places in the world, to have paid all the debts, to expand my company, to restore every relationship to the best it could be, improve my quality of my family's life, to be 100% healthy again, and have an unlimited energy and excitement in life, along with unusual list of material things, and my number one desire, which seems like an absolute impossibility to many of the people around me, was to bring the joy to millions of people through my book. Okay, so ಇವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಆ ಒಂದು ಮೊದಲನೇ ಸ್ಟೋರಿ ಒಂದು ಇನ್ಸ್ಪಿರೇಷನ್ ತರ ಹೇಳಿದ್ದು. And when you started using gratitude, ಈ ಒಂದು ಗ್ರಾಟಿಟ್ಯೂಡ್ ನ ಯಾವಾಗ ಶುರು ಮಾಡಿದ್ರು, ಬಳಸ್ಲಿಕ್ಕೆ ಶುರು ಮಾಡಿದ್ರು, everything has worked in the favor of the author. law of attraction ನ ಯೂಸ್ ಮಾಡಕ್ ಶುರು ಮಾಡಿದ್ರು, ಅಟ್ರಾಕ್ಟ್ ಮಾಡಕ್ ಶುರು ಮಾಡಿದ್ರು. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾ ಇದಾರೆ ಏನಪ್ಪಾ ಅಂದ್ರೆ, ಈ ಒಂದು ಡಿಸೈರ್ಸ್ ಲಿಸ್ಟ್ ನ ಯಾವಾಗ ಬರೆಯಕ್ ಶುರು ಮಾಡಿದ್ರು, ಅವಾಗ ಅವರ ಸಿಚುಯೇಷನ್ ಹೇಗಿತ್ತು ಅಂತ ಹೇಳಿದ್ರೆ, ಅವರ ಕಂಪನಿ 2 million ಡೆಪ್ತ್ ಅಲ್ಲಿ ಇತ್ತು, ಸಾಲದಲ್ಲಿತ್ತು. ಇನ್ನೇನು ಕ್ಲೋಸ್ ಆಗುತ್ತೇನೋ ನನ್ನ ಲೆವೆಲ್ ಅಲ್ಲಿ ಇತ್ತು. ಪ್ಲಸ್ ಅವರ ಮನೆನ ಕ್ಲೋಸ್ ಮಾಡ್ಬೇಕೇನೋ, ಪ್ಲಸ್ ಅವರ ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಮತ್ತೆ ಎಷ್ಟೊಂದೆಲ್ಲ ಪೆಂಡಿಂಗ್ ಇರುತ್ತೇನೋ, ಆ ಲೆವೆಲ್ ಅಲ್ಲಿ ಇದ್ದಂಥದ್ದು. ಅಂತ ಟೈಮಲ್ಲಿ ಅವ್ರು ಏನ್ ಮಾಡಿದ್ರು, ಈ ಒಂದು ಡಿಸೈರ್ಸ್ ಲಿಸ್ಟ್ ನ ಬರೆದ್ರು, ಈ ಗ್ರಾಟಿಟ್ಯೂಡ್ ನ ಬಳಸಕ್ ಶುರು ಮಾಡಿದ್ರು.
ಫ್ರಮ್ ದೇರ್ 4 years it took time. 4 ವರ್ಷ ಹಿಡಿತು ಆ ಕೊನೆಯ ಡಿಸೈರ್ ಕಂಪ್ಲೀಟ್ ಆಗ್ಲಿಕ್ಕೆ. ಸೊ 4 years ಅಲ್ಲಿ ಎಲ್ಲ ಡಿಸೈರ್ ಲಿಸ್ಟ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅರ್ಥ ದ ಫಸ್ಟ್ ಡಿಸೈರ್ ಯಾವ್ದು ಬರ್ದಿದ್ರು ಅಂತ ಹೇಳಿದ್ರೆ ಓಕೆ ಇಟ್ ಲುಕ್ಸ್ ಇಂಪಾಸಿಬಿಲಿಟಿ, ಅವ್ರಿಗೆ ಆಗುತ್ತೋ ಇಲ್ವೋ ಅನ್ನೋ ರೀತಿನೇ ಇದ್ದಿದ್ದಂಥದ್ದು ಅಂತ ಒಂದು ಡಿಸೈರ್ ಇಟ್ಕೊಂಡಿದ್ರು. ನಂಬರ್ 1 ಡಿಸೈರ್ ಏನಪ್ಪಾ ಅಂದ್ರೆ ಟು bring around millions of people around, bring a joy and happiness through my book, okay, through my work. So that was their first desire, which completed by 4 years, right? So the list or in barditkonidru, that is the one thing which changed everything with the help of gratitude, practice of gratitude, right? The very first desire that I received was bringing the joy to millions of people through my work. The rest of my desires magically followed, and one by one, as they appeared before my very eyes, I crossed them off my list. So, ಇವರು ಏನ್ ಹೇಳ್ತಾ ಇದಾರೆ ಅಂದ್ರೆ they received that first desire ಏನಿತ್ತು ಅದು to bring the millions of people joy with the work. ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು she is an author and speaker. ಅದರಿಂದ ಅವ್ರು ಏನ್ ಮಾಡ್ತಾ ಇದ್ರು ಮಿಲಿಯನ್ಸ್ ಆಫ್ ಪೀಪಲ್ ಅಲ್ಲಿ ಖುಷಿ ಮತ್ತೆ ಹ್ಯಾಪಿನೆಸ್ ನ ತರಬೇಕಂತ ಹೇಳಿ ಫಸ್ಟ್ ಡಿಸೈರ್ ಇಟ್ಕೊಂಡಿದ್ರು. ಅದು ಕಂಪ್ಲೀಟ್ ಆಗ್ತಾ ಇದ್ದಂಗೆ ಒಂದರಿಂದ ಎಲ್ಲಾನು ಅಚೀವ್ ಆಗ್ತಾ ಬಂತು ಅವರ ಕಣ್ ಮುಂದೆನೆ, ಬಿಫೋರ್ ದ ವೆರಿ ಐಸ್, ರೈಟ್? ಸೊ ಒಂದೊಂದೇ ಅಚೀವ್ ಆಗ್ತಿದ್ದಂಗೆನೆ ಆ ಲಿಸ್ಟ್ ಅಲ್ಲಿ ಒಂದೊಂದನ್ನ ಏನ್ ಮಾಡಿದ್ರು ಕ್ರಾಸ್ ಮಾಡ್ತಾ ಬಂದ್ರು. ಇದು ಕೂಡ ಡನ್, ಇದು ಕೂಡ ಡನ್, ಇದು ಕೂಡ ಡನ್ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ದ ಮ್ಯಾಜಿಕ್ ಆಫ್ gratitude, right? So now it's your turn to use gratitude's magical power to make your desire appear before your very eyes. At the start of the day, take your top 10 desire list that you created, read through each sentence's desires on your list, and for 1 minute again visualize that you have received your desire. Feel as much gratitude as you can, as if you have it now. Carry your desire list with you today in your pocket. On at least 2 occasions in the day, take out your list, read it through, and feel as much as gratitude for each one as you can, as though you have received it. So ಏನ್ ಮಾಡ್ಬೇಕು ಇವತ್ತು ನೀವಂದ್ರೆ ಈ ಮ್ಯಾಜಿಕಲ್ ಪವರ್ ನ ಯೂಸ್ ಮಾಡಿ ಬಿಫೋರ್ ಯುವರ್ ವೆರಿ ಐಸ್ ಅದನ್ನ ನಿಜ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಟೇಕ್ ಯುವರ್ ಟಾಪ್ 10 ಡಿಸೈರ್ ಲಿಸ್ಟ್. ನೀವೇನ್ ಡಿಸೈರ್ ಲಿಸ್ಟ್ ಬರ್ತಿದ್ರೆ ಅದರಲ್ಲಿ ಟಾಪ್ 10 ತಗೊಳ್ಳಿ, ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ, ಅದನ್ನ ನಿಮ್ಮ ಜೊತೆ ಇವತ್ತು ಪಾಕೆಟ್ ಅಲ್ಲಿ ಕ್ಯಾರಿ ಮಾಡಿ, ಹೋಲ್ ಡೇ ಅದನ್ನ ನೆನಪಿಸ್ಕೊಳ್ಳಿ, ತೆಗೆದು ನೋಡಿ, ಓದಿ, ಅಂಡ್ ಅದನ್ನ ಫೀಲ್ ಮಾಡಿ ಆಸ್ ಇಫ್ ಆಲ್ರೆಡಿ ಅದನ್ನ ಪಡ್ಕೊಂಡಿದ್ದೀರಾ, ಸಿಕ್ಕಿದೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋ ರೀತಿ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಿ. ಮಿನಿಮಮ್ ಅಟ್ಲೀಸ್ಟ್ 2 times ಮಾಡಿ. ಎಷ್ಟು ಸರಿ ಬೇಕಾದ್ರೂ ಮಾಡ್ಬೋದು, ಬಟ್ ಮಿನಿಮಮ್ 2 times ಮಾಡಿ, ಓದಿ, ಕಣ್ಮುಂದೆ ನೋಡಿ, ಫೀಲ್ ಮಾಡಿ, ಅದಕ್ಕೆ ಥ್ಯಾಂಕ್ ಯು ಹೇಳಿ. ಡನ್. If you want your desires to come very quickly, I would highly recommend that you carry your desire list in your pocket or purse from this day forward, and whenever you have time, open it, read it through, feel as much as gratitude as you can for each one. When your desires appear before your very eyes, cross them off your list and add one more. And if you are like me, each time you cross your desire of your list, you will be in a tears of joy, because what seems impossible, what made possible through the magical power of gratitude. So wonderful. ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಮ್ಯಾಜಿಕ್ ಪವರ್, ಈ ಗ್ರಾಟಿಟ್ಯೂಡ್ ಪವರ್, ಈ ಒಂದು ಬಿಫೋರ್ ವೆರಿ ಐಸ್, ಇದನ್ನ ನೀವು ಇನ್ನ ಕ್ವಿಕ್ ಆಗಿ ಪಡ್ಕೋಬೇಕಂತ ಹೇಳಿದ್ರೆ ಇವ್ರ ತರ ಮಾಡಿ. ಏನಂತ ಹೇಳ್ತಾ ಇದಾರೆ ಅಂದ್ರೆ ಇವತ್ತಿಂದ ಒಂದಿನ ಅಷ್ಟೇ ಅಲ್ಲ, ಇವರು ಇವತ್ತು ಒಂದಿನ ಅಂತ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ, ಬಟ್ ಹಂಗೆ ಹೇಳ್ತಾ ಇದ್ದಾರೆ ಎವ್ರಿ ಡೇ ನೀವೇನ್ ಮಾಡಿ ಆ ಲಿಸ್ಟ್ ನ ನಿಮ್ ಜೊತೆ ಕ್ಯಾರಿ ಮಾಡಿ, ಹೋಲ್ ಡೇ ಆದಾಗೆಲ್ಲ ತೆಗೆದು ನೋಡಿ, ಓದಿ, ಫೀಲ್ ಮಾಡಿ, ಥ್ಯಾಂಕ್ ಯು ಹೇಳಿ, ಆಸ್ ಇಫ್ ದೋ ಆಲ್ರೆಡಿ ಸಿಕ್ಕಿದೆ, ನಮ್ಗೆ ಅಚೀವ್ ಆಗಿದೆ ಅನ್ನೋ ರೀತಿ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಿ. ಅಂಡ್ ಒಂದೊಂದೇ ಅಚೀವ್ ಆಗ್ತಿದ್ದಂಗೆ ಅದನ್ನ ಕ್ರಾಸ್ ಮಾಡಿ. ಅಂಡ್ ಕ್ರಾಸ್ ಮಾಡ್ಬೇಕಾದ್ರೆ ಅವ್ರ ತರ ನಾವೇನಾದ್ರೂ ಆದ್ರೆ
ನಮಗೂ ಕೂಡ ಅವ್ರ ತರ ಕಣ್ಣಲ್ಲಿ ಆನಂದ ಪುಷ್ಪ ಬರುತ್ತೆ, ವಾವ್ ಅಂತ ಹೇಳಿ ಖುಷಿ ಆಗುತ್ತೆ, ಫೀಲ್ ಆಗುತ್ತೆ ಅಚೀವ್ ಆಗಿದೆ ಅಂತ ಹೇಳಿ. ಯು ವಿಲ್ ಫೀಲ್ ಸೋ ಗ್ರೇಟ್ಫುಲ್ ಅಬೌಟ್ ದಿಸ್ ಮ್ಯಾಜಿಕಲ್ ಪವರ್ ಆಫ್ ಗ್ರಾಟಿಟ್ಯೂಡ್. ರೈಟ್ ಫ್ರೆಂಡ್ಸ್? ಸೊ ದಿಸ್ ಇಸ್ ಡೇ 22. ಸೊ ಸ್ಟೆಪ್ಸ್ ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಸ್ಟೆಪ್ಸ್ ಬಿಫೋರ್ ಯುವರ್ ವೆರಿ ಐಸ್. ನಮ್ಮ ಕಣ್ ಮುಂದೆನೆ ಎಲ್ಲ ಅಚೀವ್ ಆಗೋದು ನಾವು ನೋಡ್ಬೋದು. ಹೇಗೆ ಅಂದ್ರೆ ಸ್ಟೆಪ್ 1 ಇವತ್ತು 10 ಗ್ರಾಟಿಟ್ಯೂಡ್ ನ ಈಗ ಶುರುನಲ್ಲೇ ಕುತ್ಕೊಂಡು ಬರೀರಿ, ಹೊಸದನ್ನ ಬರೀರಿ, ಥ್ಯಾಂಕ್ ಯು ಹೇಳಿ, ಫೀಲ್ ಮಾಡಿ. ಓಕೆ, ಅಂಡ್ ಅಟ್ ದ ಸ್ಟಾರ್ಟ್ ಆಫ್ ದ ಡೇ ಟೇಕ್ ಯುವರ್ ಟಾಪ್ 10 ಡಿಸೈರ್ ಲಿಸ್ಟ್ ದಟ್ ಯು ಹವ್ ಕ್ರಿಯೇಟೆಡ್. ನೀವೇನ್ ಬರ್ದಿಟ್ಕೊಂಡಿದ್ದೀರಾ ನಿಮ್ಮ ಡಿಸೈರ್ ಲಿಸ್ಟ್ ನ 10 ಅದರಲ್ಲಿ ಟಾಪ್ 10 ನ ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ. ರೀಡ್ ಥ್ರೂ ಈಚ್ ಸೆಂಟೆನ್ಸ್ ಅಂಡ್ ಡಿಸೈರ್ ಆನ್ ಯುವರ್ ಲಿಸ್ಟ್, ಅಂಡ್ for 1 minute imagine and visualize that you have received your desires. Feel as much as gratitude as you can. ಎಲ್ಲವನ್ನು ಓದಿ ನೋಡಿ ಕಣ್ಣಾರೆ ಅಂಡ್ ಕಣ್ ಮುಚ್ಕೊಂಡು 1 ನಿಮಿಷ ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ, ಥ್ಯಾಂಕ್ ಯು ಹೇಳಿ. ಆಸ್ ಇಫ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ ಅನ್ನೋ ರೀತಿ ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಬೇಕು. ಅಂಡ್ ಕ್ಯಾರಿ ದಟ್ ಲಿಸ್ಟ್. ಆ ಲಿಸ್ಟ್ ನ ಹೋಲ್ ಡೇ ಕ್ಯಾರಿ ಮಾಡಿ, ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ, ಪರ್ಸ್ ಅಲ್ಲಿ ಇಟ್ಕೊಳ್ಳಿ. ಅಂಡ್ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಅದನ್ನ ತೆಗೆದು ನೋಡಿ, ಫೀಲ್ ಮಾಡಿ, ಥ್ಯಾಂಕ್ ಯು ಹೇಳಿ, ಆಸ್ ಇಫ್ ನಂಗೆ ಸಿಕ್ಕಿದೆ ಅನ್ನೋ ರೀತಿ ಮಿನಿಮಮ್ 2 times ಮಾಡಲೇಬೇಕು ಇವತ್ತು. ಓಕೆ, ಮಿನಿಮಮ್ 2 times ಎಷ್ಟು ಸರಿ ಬೇಕಾದ್ರೂ ನೀವು ಮಾಡ್ಬೋದು. ಅಂಡ್ ಇವತ್ತಿಂದ ಡೈಲಿ ಕ್ಯಾರಿ ಮಾಡಿ, ಸೊ ದಟ್ ಬೇಗ ನೀವು ಅದನ್ನ ಅಟ್ರಾಕ್ಟ್ ಮಾಡ್ಬೋದು. ಓಕೆ, ಅಂಡ್ ಅಟ್ ದ ಎಂಡ್ ಆಫ್ ದ ಡೇ ಮ್ಯಾಜಿಕ್ ರಾಕ್ ತಗೊಳ್ಳಿ, ಕೈಯಲ್ಲಿ ಇಟ್ಕೊಳ್ಳಿ, ಫೀಲ್ ಮಾಡ್ತಾ ಹೋಲ್ ಡೇ ನೆನಪಿಸ್ಕೊಳ್ಳಿ. ಏನ್ ತುಂಬಾ ಚೆನ್ನಾಗಿತ್ತು ಎಲ್ಲ ನೆನಪಿಸ್ಕೊಳ್ಳಿ. ಒಂದು ಟಾಪ್ ತುಂಬಾ ಖುಷಿ ಆಗಂತ ವಿಚಾರ ಏನಿತ್ತು ಅದನ್ನ ಹಿಡ್ಕೊಂಡು ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ ಕೀಪ್ ಇಟ್ ಬ್ಯಾಕ್, ವಾಪಸ್ ಇಟ್ಬಿಟ್ಟು ಗೋ ಟು ಯುವರ್ ಬೆಡ್ ಅಂಡ್ ಸ್ಲೀಪ್ ವೆಲ್. ರೈಟ್ ಫ್ರೆಂಡ್ಸ್? ಸೊ ದಿಸ್ ಈಸ್ ಡೇ 22 ಬಿಫೋರ್ ಯುವರ್ ವೆರಿ ಐಸ್. ನಾವು ಈ ಒಂದು ಮ್ಯಾಜಿಕ್ ಬುಕ್ ನ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್, ಮ್ಯಾಜಿಕಲ್ ಪ್ರಾಕ್ಟೀಸ್ ನ ಫಾಲೋ ಮಾಡ್ತಾ ಇದೀವಿ 28 ಡೇಸ್ಗೆ. ಇವತ್ತು ಡೇ 22 ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ನೀವೆಲ್ಲ ನನ್ನ ಜೊತೆ ಜಾಯಿನ್ ಆಗಿ ಈ ವಿಡಿಯೋನ ನೋಡ್ತಾ ಇರೋದಕ್ಕೆ, ಹಾಗೆ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ, ಹೆಲ್ಪ್ ಮಾಡಿ, ಅವರು ಕಲೀಲಿ, ಅವರು ಕೂಡ ಲೈಫಲ್ಲಿ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ನ ಪಡೀಲಿ. ನಾವು ಇದನ್ನ ಇಂಗ್ಲಿಷ್ ಅಲ್ಲಿ ಇರೋದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಕಲಿತಾ ಇದೀವಿ. ಸೊ ಐ ಆಮ್ ಯುವರ್ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ನನ್ನ ಹೆಸರು ಗೋಪಿಕೃಷ್ಣ ಅಂತ ಹೇಳಿ. ನಾಳೆ ಸಿಗೋಣ ಡೇ 23ಗೆ. ಲವ್ ಯು ಆಲ್, ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಡೇ. ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಸಿ ಯು ಟುಮಾರೋ.